Hello and welcome to Mustaq Kunnur Academy. Dear diploma students of all branches of government, aided and private polytechnic, ಭಾಳಷ್ಟು ಸ್ಟೂಡೆಂಟ್ಸ್ ಕ್ವಶನ್ಸ್ ಕೇಳ್ತಾ ಇದ್ರಿ ಸರ್. ಈಗಾಗಲೇ ಪ್ರಾಕ್ಟಿಕಲ್ ಎಕ್ಸಾಮ್ ಮುಗ್ದಿದ್ದಾವೆ, ಪಾಸಿಂಗ್ ಮಾರ್ಕ್ಸ್ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ನಾವು ಪಾಸ್ ಆಗ್ತೀವಿ ಅಂತ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣ ಮಾಹಿತಿ ಕೊಡ್ತಾ ಇದ್ದೀನಿ. C25 ಸಿಲೆಬಸ್ ಇರಲಿ, C20 ಸಿಲೆಬಸ್ ಇರಲಿ, C25 ಥಿಯರಿ ಮತ್ತು ಪ್ರಾಕ್ಟಿಕಲ್ಗೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗ್ತೀವಿ, ಅದೇ ರೀತಿ C20ಯಲ್ಲಿ ಥಿಯರಿ ಮತ್ತು ಪ್ರಾಕ್ಟಿಕಲ್ಗೆ ಎಷ್ಟು ಮಾರ್ಕ್ಸ್ ತೊಗೊಂಡ್ರೆ ಪಾಸ್ ಆಗುತ್ತೆ ಅಂತ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋದಲ್ಲಿ ಕೊಡ್ತಾ ಇದ್ದೀನಿ. ಕೊನೆ ತನಕ ನೋಡಿ, ಡೆಫಿನೆಟ್ ಆಗಿ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ನೀವು ನಮ್ಮ ಚಾನಲ್ ಮುಸ್ತಾಕ್ ಕುನ್ನೂರ್ ಅಕಾಡೆಮಿಯನ್ನು ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಆಲ್ ಡಿಪ್ಲೊಮಾ ರಿಲೇಟೆಡ್ ಪಾಸಿಂಗ್ ಪ್ಯಾಕೇಜ್, ರಿಸಲ್ಟ್ ಅಪ್ಡೇಟ್, ಅಡ್ಮಿಷನ್ ಅಪ್ಡೇಟ್, ಸ್ಕಾಲರ್ಶಿಪ್ ಆ್ಯಂಡ್ ಜಾಬ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋ ಲೈಕ್ ಮಾಡಿ ಮತ್ತು ನೋಟಿಫಿಕೇಶನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದಿಸ್. ಈಗ ನಾವು ನೋಡ್ಬೋದು 50% ವೇಟೇಜ್ ಅಂತ ಎರಡು ಕನ್ಸಿಡರ್ ಮಾಡ್ತಾರೆ. ಅಂದರೆ ನಮ್ಗೆ ಈಗಾಗಲೇ ಗೊತ್ತಿದೆ, ಸೆಮಿಸ್ಟರ್ ಮಾರ್ಕ್ಸ್ ಪ್ಲಸ್ ಇಂಟರ್ನಲ್ ಮಾರ್ಕ್ಸ್ ಏನಿರುತ್ತೆ, ಇಂಟರ್ನಲ್ ಮಾರ್ಕ್ಸ್ ಜೊತೆಗೆ ಫೈನಲ್ ಎಕ್ಸಾಮ್ ಮಾರ್ಕ್ಸನ್ನು ಎರಡು ಆ್ಯಡ್ ಮಾಡಿ ರಿಸಲ್ಟನ್ನು ಕೊಡ್ತಾರೆ. ಈಗ ವಿತ್ ಎಕ್ಸಾಂಪಲ್ ನಾವು ನೋಡುವ C25 ಸಿಲೆಬಸ್ಸಲ್ಲಿ ನಾವು ನೋಡಬಹುದು ಥಿಯರಿ ಎಕ್ಸಾಮ್ 100 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. 100 ಮಾರ್ಕ್ಸಿಗೆ ಕನ್ವರ್ಟ್ ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ C25 ಈಗ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ, ಅದನ್ನು 50ಗೆ ಸ್ಕೇಲ್ ಡೌನ್ ಮಾಡ್ತಾರೆ. 50ಗೆ ಅಂದರೆ 100 ಮಾರ್ಕ್ಸ್ ಏನು ತೊಗೊಂಡಿರ್ತಾರೆ ಅದನ್ನು 50ಕ್ಕೆ ಕನ್ವರ್ಟ್ ಮಾಡ್ತಾರೆ. ಈಗ 50ಕ್ಕೆ ಕನ್ವರ್ಟ್ ಮಾಡಿದರೆ 100ಕ್ಕೆ ಎಷ್ಟು ಬರಬೇಕು? 100ಕ್ಕೆ ಬರಬೇಕಾಗಿದ್ದು 40 ಮಾರ್ಕ್ಸ್ ನಿಮಗೆ ಬರಬೇಕು. 100ಕ್ಕೆ 40 ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆಗ್ತೀರಿ. ಔಟ್ ಆಫ್ 100 ಯು ಹ್ಯಾವ್ ಟು ಸ್ಕೋರ್ 40 ಮಾರ್ಕ್ಸ್. 40 ಮಾರ್ಕ್ಸ್ ತೊಗೊಂಡ್ರೆ ನೀವು ಥಿಯರಿ ಎಕ್ಸಾಮಲ್ಲಿ ಪಾಸ್ ಆಗ್ತೀರಿ. ಅದೇ ರೀತಿ ಈಗ ಪ್ರಾಕ್ಟಿಕಲ್ ಎಕ್ಸಾಮ್ ಎಷ್ಟು? ಪ್ರಾಕ್ಟಿಕಲ್ ಎಕ್ಸಾಮು ಕೂಡ ಡೈರೆಕ್ಟ್ 50 ಮಾರ್ಕ್ಸ್ ತೊಗೋತಾರೆ, ಯಾವುದೂ ಕನ್ವರ್ಷನ್ ಇರೋಂಗಿಲ್ಲ. 50 ಮಾರ್ಕ್ಸಿಗೆ ಎಕ್ಸಾಮ್ ತೊಗೋತಾರೆ. 20 ಮಾರ್ಕ್ಸ್ ತೊಗೊಂಡ್ರೆ ನೀವು ಪ್ರಾಕ್ಟಿಕಲಲ್ಲಿ C25ಯಲ್ಲಿ ಪಾಸ್ ಆಗ್ತೀರಿ. ಅಂದರೆ ಈಗ ನಾವು ಇಲ್ಲಿ ನೋಡಬಹುದು, ಮಿನಿಮಮ್ ಮಾರ್ಕ್ಸ್ ಫಾರ್ ಥಿಯರಿ ಇನ್ C25 ಈಸ್ 40 ಆ್ಯಂಡ್ ಮಿನಿಮಮ್ ಮಾರ್ಕ್ಸ್ ಇನ್ C25 ಫಾರ್ ಪ್ರಾಕ್ಟಿಕಲ್ ಈಸ್ 20. ಥಿಯರಿಯಲ್ಲಿ 40 ತೊಗೋಬೇಕು, ಪ್ರಾಕ್ಟಿಕಲಲ್ಲಿ 20 ಮಾರ್ಕ್ಸ್ ತೊಗೊಂಡ್ರೆ ನೀವು ಪಾಸ್ ಆಗ್ತೀರಿ. ಈಗಾಗಲೇ ಗೊತ್ತಿದೆ. ಮತ್ತು ಇದೇ ರೀತಿ C20 ಸಿಲೆಬಸ್ಸಲ್ಲಿ ಪ್ರಾಕ್ಟಿಕಲ್ ನೀವು 100 ಮಾರ್ಕ್ಸಿಗೆ 40 ಮಾರ್ಕ್ಸನ್ನು ತೊಗೋಬೇಕು, ಅಂದರೆ ನೀವು ಪಾಸ್ ಆಗ್ತೀರಿ. ಅದನ್ನು 40ಕ್ಕೆ ಕನ್ವರ್ಟ್ ಮಾಡಿದರೆ ಅದು 16 ಮಾರ್ಕ್ಸ್ ಆಗುತ್ತೆ. ಯಾಕಂದರೆ C20ಯಲ್ಲಿ 60 ಇಂಟರ್ನಲ್ 40 ಎಕ್ಸ್ಟರ್ನಲ್ ಇರುತ್ತೆ ಪ್ರಾಕ್ಟಿಕಲ್ಗೆ. ಅದಕ್ಕೆ ನೀವು 100ಕ್ಕೆ 40 ಮಾರ್ಕ್ಸ್ ತೊಗೊಂಡ್ರೆ ಅದನ್ನು 40ಕ್ಕೆ ಕನ್ವರ್ಟ್ ಮಾಡಿದ್ರೆ 16 ಮಾರ್ಕ್ಸ್ ಮಿನಿಮಮ್ ಬಂದರೆ 40ಕ್ಕೆ ನೀವು ಪಾಸ್ ಆಗ್ತೀರಿ. ಈಗ ಮತ್ತೆ ಏನಾರು ಡೌಟ್ ಇತ್ತಂದರೂ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಳಿ. ಮತ್ತು ರಿಸಲ್ಟ್ ಯಾವ ಥರ ಚೆಕ್ ಮಾಡಬೇಕು ಅಂತ ನಿಮಗೆ ಮಾಹಿತಿ ಬೇಕಂದರೆ EMS ವೆಬ್ಸೈಟಲ್ಲಿ ಅದು ಕೂಡ ನೀವು ಕಮೆಂಟ್ ಮಾಡಿ ಹೇಳಿ. ಮತ್ತು ಮೇಕಪ್ ಎಕ್ಸಾಮ್ ಬಗ್ಗೆ ನಿಮ್ಗೆ ಏನಾರು ಡೌಟ್ ಇತ್ತಂದರೆ ಅದು ಕೂಡ ಕಮೆಂಟ್ ಮಾಡಿ. ವಿಲ್ ಟ್ರೈ ಟು ಸಾಲ್ವ್ ಯುವರ್ ಡೌಟ್. ಥ್ಯಾಂಕ್ ಯು.